ಇಷ್ಟು ದಿನ ನಾವು ಎ ಬಿ ಸಿ ಡಿನ ಯಾವ ಥರ ಓದ್ತಾ ಬರ್ತಾಯಿದ್ವಿ, ಎ ಬಿ ಸಿ ಡಿ ಇ ಎಫ್ ಇದನ್ನು ಓದೋಕ್ಕೆ ಹಾಗೆ ಓದ್ತಾ ಬಂದಿರೋದ್ರಿಂದ ನಿಮಗೆ ಸರಿಯಾದ ರೀತಿಯಲ್ಲಿ ಇಂಗ್ಲೀಷನ್ನು ಓದೋಕ್ಕೆ ಆಗಲಿಲ್ಲ, ರೈಟ್? ಸೊ ಈಗೇನು ಮಾಡೋಣ, ನಾವೊಂದು ಸೊಲ್ಯೂಷನ್ ಕಂಡು ಹಿಡ್ಕೊಂಡಿದ್ದೀವಿ. ಏನದು? ಸೊ ಈ ಥರ ಓದಿದ್ರೆ ನಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ, ಕಷ್ಟ ಅಲ್ಲ, ಓದೋಕ್ಕೆ ಬರೋದೇ ಇಲ್ಲ. ಅದ್ರ ಬದಲು ಆ ಅಕ್ಷರಗಳಲ್ಲಿ ಬರುವಂತಹ ಶಬ್ದಗಳನ್ನು ಗಮನಿಸಿ ಆ ಶಬ್ದಗಳನ್ನೇ ನಾವು ವರ್ಣಮಾಲೆ ಅಂತ ತಗೊಂಡು ಅದನ್ನು ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಪದಗಳಲ್ಲಿ ಬರುವಂತಹ ಅಕ್ಷರಗಳ ಉಚ್ಚಾರಣೆ ಏನು ಅನ್ನೋದನ್ನು ತಗೊಂಡಾಗ ನಮಗೊಂದು ಫಾರ್ಮ್ಯಾಟ್ ಸಿಕ್ತು. ಯಾವುದು? ಇದಕ್ಕೆ ನಾವು ಪ್ರೊನೌನ್ಸಿಯೇಷನಲ್ಲಿ ಹೇಳ್ತೀವಿ. ಈಗ ನಾವು ಎ ಬಿ ಸಿ ಡಿ ಅಂತ ಹೇಳೋದನ್ನು ನಾವು ಆ ಬ ಕ್ ಈ ಥರ ನಾವು ಹೇಳ್ತಾ ಹೋದರೆ ಮಾತ್ರ ನಾವು ಕಂಪ್ಲೀಟಾಗಿ ಇಂಗ್ಲೀಷನ್ನು ಓದೋದನ್ನು ಕಲಿಬೋದು. ಹಾಗಾದರೆ ನಾವೇನು ಮಾಡೋಣ, ಈಗ ನಮಗೆ ಇದು ಬೇಡ, ಯಾವುದು? ಇದನ್ನು ಬಿಟ್ಬಿಡೋಣ. ನಾವು ಎ ಬಿ ಸಿ ಡಿ ಅಂತ ಇಷ್ಟು ದಿನ ಏನು ಹೇಳ್ತಿದ್ವಿ ಅದು ಬೇಡ. ಈಗ ನಮಗೆ ಬೇಕಾಗಿರೋದು ಯಾವುದು? ಇದು, ರೈಟ್? ಪ್ರೊನೌನ್ಸಿಯೇಷನ್ ಅಂದರೆ ಏನು? ಉಚ್ಚಾರಣೆ, ಪದಗಳಲ್ಲಿ ಬರುವಂತಹ ಉಚ್ಚಾರಣೆ ಏನು? ಜಸ್ಟ್ ನಾನು ಮಾತ್ರ ಹೇಳ್ತೀನಿ, ಯಾರೂ ಹೇಳಬೇಡಿ. ಜಸ್ಟ್ ನಾನು ಹೇಳ್ತೀನಿ ನೋಡಿ. ಆ ಬ ಕ್ ಡ ಎ ಫ್ ಗ್ ಇ ಜ್ ಕ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆ ಕ್ವ ರ್ ಸ್ ಟ್ ಅ ವ ವ ಕ್ಸ್ ಯ ಝ್. ಓಕೆ, ಸೊ ಈ ಥರ ನೀವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಇದನ್ನು ಉಚ್ಚಾರಣೆ ಮಾಡೋಕ್ಕೆ ಕಲಿತರೆ ಮಾತ್ರ ನಿಮಗೆ ಮುಂದೆ ಪದಗಳನ್ನು ಓದಲಿಕ್ಕೆ ಈಸಿ ಆಗೋದು. ಓಕೆ, ಸೊ ಇದು ಎಷ್ಟೇ ಕಷ್ಟ ಆದ್ರೂ ನೀವು ಇದನ್ನು ಒಂದು ವಾರ ಆಗಲಿ ಒಂದು 15 ದಿನ ಆಗಲಿ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈಗ ಅದನ್ನೇ ಪ್ರಾಕ್ಟೀಸ್ ಮಾಡೋಣ. ಇವತ್ತು ಕ್ಲಾಸಲ್ಲಿ ನಾವು ಇದನ್ನು ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದು ಪ್ರಾಕ್ಟೀಸೇ ಮಾಡೋಣ. ಓಕೆನಾ? ಹಾಂ, ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಯಾಕೆ ಇವತ್ತು ಜಾಯ್ನ್ ಆಗಿಲ್ಲ ಕೆಲವರು? ಓಕೆ, ಯಾರು ಆನ್ ಮಾಡ್ಕೊಂಡಿದ್ದೀರಾ? ಮೈಕ್ ಯಾರು ಆನ್ ಮಾಡ್ಕೊಂಡಿದ್ದೀರಾ? ಹೆಸರು ಹೇಳಬೇಕು. ಕೇಶವರಾಯ್. ಓಕೆ, ಹಾಂ, ಓಕೆ ಕೇಶವರಾಯ್, ಈಗ ಇದನ್ನು ಇದ್ರ ಮೇಲೆ ಡಿಸ್ಪ್ಲೇ ಬರ್ತಾ ಹೋಗುತ್ತೆ. ಡಿಸ್ಪ್ಲೇಯಲ್ಲಿ ನಿಮಗೆ ಪ್ರಾಕ್ಟೀಸ್, ಇದರಲ್ಲಿ ಚಿತ್ರ ಬರುತ್ತೆ. ಆ ಚಿತ್ರವನ್ನು ನೀವು ಏನು ಕಾಣುತ್ತೆ ನಿಮಗೆ ಅದನ್ನು ಹೇಳ್ತಾ ಹೋಗಬೇಕು. ಓಕೆ, ಲೆಸನ್ ನಂಬರ್ 1 ಫೋನಿಕ್ ಸೌಂಡ್ಸ್ ಅಂತ ಬರುತ್ತೆ. ಇದನ್ನು ನಾವು ಕರೆಕ್ಟಾಗಿ ನೀವು ಉಚ್ಚಾರಣೆ ಮಾಡ್ತಾ ಹೋಗಬೇಕು. ಫಸ್ಟು ಕನ್ನಡದಲ್ಲಿ ಬರುತ್ತೆ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಬರುತ್ತೆ. ಆಮೇಲೆ ಇಂಗ್ಲೀಷಲ್ಲಿ ಮಾತ್ರ ಅದನ್ನು ಹೇಳಬೇಕು. ಓಕೆ, ರೈಟ್. ಹಾಂ, ಇದು ಏನು ಅಕ್ಷರ ಇದು? ಇದರ ಉಚ್ಚಾರಣೆ ಇಲ್ಲಿದೆ. ಇದು ಎ ಅನ್ನೋದನ್ನು ನಾವು ಆ ಅಂತ ಹೇಳಬೇಕು. ಈ ಥರ ಉಚ್ಚಾರಣೆ ಬರುತ್ತೆ ನಿಮಗೆ. ಓಕೆನಾ? ಎಲ್ರಿಗೂ ಕಾಣಿಸ್ತಿದೆಯಲ್ವಾ? ಓಕೆ, ಹಾಂ, ಹೇಳ್ರಿ ಇದರ ಉಚ್ಚಾರಣೆ ಹೇಳಿ. ಎಲ್ಲರೂ, ಪ್ರತಿಯೊಬ್ಬರು ಹಾಗೆ, ನೀವು ಸಹ ಇದೇ ಥರ ಹೇಳಬೇಕು. ಎಲ್ಲರೂ ಇದನ್ನು ಹೇಳಬೇಕು. ಜಸ್ಟು ಒಬ್ರಿಗೆ ಮಾತ್ರ ಹೇಳ್ಕೊಡ್ತಾ ಇರೋದಲ್ಲ, ಇದನ್ನು ಎಲ್ಲರೂ ಹೇಳಬೇಕು. ಎಲ್ಲರೂ ನೀವು ಮೈಕ್ ಆನ್ ಮಾಡಿದ್ರೆ ತುಂಬ ಗದ್ದಲಾಗುತ್ತೆ. ಅದಕ್ಕೆ ನೀವೆಲ್ಲ ಮೈಕ್ ಆಫ್ ಮಾಡಿಕೊಂಡೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಬ್ಬರು ಮಾತ್ರ ಮೈಕಲ್ಲಿ ಹೇಳ್ತಾ ಇರ್ತಾರೆ, ಅವ್ರನ್ನ ನಾನು ಪ್ರಾಂಪ್ಟ್ ಮಾಡ್ತಾ ಇರ್ತೀನಿ. ಓಕೆ, ಹಾಂ, ಹೇಳಿ ಕೇಶವಮೂರ್ತಿ, ಹೇಳಿ. ಹೇಳಬೇಕು.
ಯಾಕೆ ನಿಮ್ಮದು ಮೈಕ್ ಆಫ್ ಆಯ್ತಲ್ಲ, ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಆ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗಬೇಕು. ಗುಡ್. ಕ್ವ. ಓಕೆ, ಎಸ್. ಈಗ ನಿಮಗೆ ಕನ್ನಡ ಇರೋದಿಲ್ಲ, ಜಸ್ಟ್ ಇಂಗ್ಲೀಷ್ ಮಾತ್ರ ಇರುತ್ತೆ. ಇದನ್ನು ಹೇಳಿ, ಸ್ಟಾರ್ಟ್ ಮಾಡಿ. ಎಲ್ಲರೂ ಹೇಳಬೇಕು ಇದನ್ನು, ಒಬ್ಬರು ಮಾತ್ರ ಅಲ್ಲ, ಎಲ್ಲರೂ ಹೇಳಬೇಕು. ಒಬ್ರದ್ದು ಮಾತ್ರ ಮೈಕ್ ಆನಲ್ಲಿ ಇರಲಿ. ಎಸ್, ಹೇಳಿ. ಯಾರು, ನಿಮ್ಮ ಹೆಸರೇನು ಹೇಳಿ? ಸೀಮಾ. ಓಕೆ, ಸೀಮಾ ಹೇಳಿ. ಅಂದರೆ ಇಲ್ಲಿ ಎರಡು ಬರುತ್ತೆ ಅಕ್ಷರ, ಒಂದು ಕ್ಯಾಪಿಟಲ್ಲು, ಒಂದು ಸ್ಮಾಲ್ ಲೆಟ್ರು. ಕ್ಯಾಪಿಟಲ್ಲು, ಸ್ಮಾಲು ಎರಡನ್ನೂ ಉಚ್ಚಾರಣೆ ಮಾಡಬೇಡಿ, ಒಂದು ಹೇಳಿದ್ರೆ ಸಾಕು. ಓಕೆ, ಜ ಅಲ್ಲ, ಝ್. ಹಾಂ, ಆ ಥರ ಹೇಳಬೇಕು. ಜ ಅಂತ ಹೆಂಗೆ ಹೇಳ್ತೀರಾ? ಓಕೆ, ಹಾಂ. ನೆಕ್ಸ್ಟ್ ಬೇರೆ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ, ಈಗ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೋಡಿ, ಎಕ್ಸಸೈಸ್ 2 ಇದು ನಿಮಗೆ. ಎಕ್ಸಸೈಸ್ 2 ಈ ಉಚ್ಚಾರಣೆ ಕರೆಕ್ಟಾಗಿ ನಿಮಗೆ ಬರಬೇಕು. ಈ ಕ್ಲಾಸಲ್ಲಿ ಕರೆಕ್ಟಾಗಿ ನಾನು ಹೇಳ್ಕೊಡ್ತೀನಿ. ಇದೊಂದೇ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡೋದಿದ್ರೆ ಉಚ್ಚಾರಣೆ. ಇನ್ನು ಉಳಿದಿರೋ ಕ್ಲಾಸೆಲ್ಲ ನೀವೇ ಪ್ರಾಕ್ಟೀಸ್ ಮಾಡಬೇಕು. ನಾನು ನಿಮಗೆ ಬೇರೆ ಜಾಯಿಂಟ್ ಎರಡೆರಡು ಅಕ್ಷರಗಳನ್ನು ಕೂಡಿಸೋದು ಹೆಂಗೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ನೋಡಿ, 3 ಸಲ ಒಂದು ಅಕ್ಷರನ ನೀವು 3 ಸಲ ಹೇಳಬೇಕು. ಒಂದು ಅಕ್ಷರನ 3 ಸಲ ಹೇಳಬೇಕು. ಆ ಆ ಆ, ಬ ಬ ಬ. ಓಕೆ, ಆ ಥರ ಹೇಳಬೇಕು. ಹಾಂ, ಯಾರು ಮೈಕ್ ಆನ್ ಮಾಡ್ಕೊಂಡಿದ್ದೀರಾ? ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ. ಕೃಷ್ಣ. ಓಕೆ, ಕೃಷ್ಣ ಅದು ಬಂದಾಗೆ ಹೇಳಬೇಕು. ಯಾ ಅಲ್ಲಪ್ಪ, ಆ. ಹಾಂ, ಬ ಅಂತ ಹೇಳಬಾರ್ದು. ಬ ಹೆಂಗಾಗುತ್ತೆ? ಬ ಅಂದರೆ ಬಾನೇ ಆಗಿಬಿಡುತ್ತೆ. ಬ ಅಲ್ಲಿ ಆಕಾರ ಇದೆ. ಆ ಆ ಆ, ಬ ಬ ಬ. ಈಗ ನೀವು ಇದನ್ನು ಬ ಅಂತ ಹೇಳಿದ್ರೆ ರೈಟ್. ಸೊ ಇಲ್ಲೇ ಮಿಸ್ಟೇಕ್ ಮಾಡೋದು ಎಲ್ಲರೂ. ಇದನ್ನು ಇಲ್ಲೇ ಕರೆಕ್ಟ್ ಮಾಡ್ಕೋಬೇಕು ನೀವು. ಯಾರು ಇದನ್ನು ನೀವು ಬ ನೀವು ಹೇಳ್ತಾ ಇರೋದು ಬ, ಬಟ್ ಆ್ಯಕ್ಚುಲಿ ಇದರ ಉಚ್ಚಾರಣೆ ಏನು? ಇದು ತಾನೆ. ಉದಾಹರಣೆಗೆ ನೀವಿಲ್ಲಿ ಇದೇನಿದು? ಟಬ್. ಓಕೆ, ಸೊ ಇದನ್ನು ಬರೆಯೋದಾದರೆ ಟಬ್. ಓಕೆ, ಸೊ ನೀವು ಒಂದು ವೇಳೆ ಬಾ ಫಸ್ಟಿಗೆ ಹೇಳೋದಾದರೆ ನಿಮ್ಮ ಪ್ರಕಾರ ಇದು ಬಿನ ಬ ಅಂತ ಹೇಳೋದಾದರೆ ಇದೇನಾಗುತ್ತೆ? ಟಬ. ಟಬ ಆಗಲ್ವಾ? ಸೊ ಇಲ್ಲಿ ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ಈ ಅಕ್ಷರನ ಏನಂತ ಹೇಳ್ತೀರಾ? ಬ. ರೈಟ್? ಬ ಬ. ಟಬ್. ಬ. ಹಾಂ, ನೋಡಿ, ಬ ಅಂತಲೂ ಹೇಳಬಾರ್ದು. ಬ ಬ ಬ. ಓಕೆ, ಸೊ ಅಲ್ಲಿಗೆ ನಿಲ್ಲಿಸ್ಬೇಕದು. ಓಕೆ, ಸೊ ಇನ್ನೊಂದ್ಸಲ ಹೇಳಿ. ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು. ಈಗ ಪ್ರಾಕ್ಟೀಸೇ ನಾನು ಮಾಡಿಸ್ತಾ ಇರೋದು. ನೀವು ಹೇಳ್ತಾ ಇರೋದು ತಪ್ಪು. ಇನ್ಮೇಲೆ ಹಿಂಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಸೊ ಬ ಬ ಬ. ಕ ಕ ಕ. ಡ ಡ ಡ. ಓಕೆ, ಸೊ ನಾನೇ ಹೇಳ್ತೀನಿ. ನಾನು ಹೇಳಿದ್ದನ್ನು ರಿಪೀಟ್ ಮಾಡಿ. ಓಕೆ, ಎ ಎ ಎ.
ಇದನ್ನು ಫ ಫ ಅಂತ ಹೇಳಬಾರ್ದು. ಗ್ 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 ಹ ಹ ಇ ಇ ಇ ಜ ಜ ಜ ಲ್ 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 ಮ ಅಂತ ಹೇಳ್ಬಾರ್ದು. ಅ ಅ ಅ ಹಾಂ. ಸೊ ಇವೆಲ್ಲ ಫಸ್ಟಿಗೆ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಇದನ್ನು ಪ ಅಂತ ಹೇಳಂಗಿಲ್ಲ. ಪ ಅಂತ ಹೇಳಿಬಿಟ್ರೆ ಅಲ್ಲಿ ಒಂದು ಸ್ವರ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಅಷ್ಟೇ. ಓಕೆ, ಕ್ವ 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 ರ್ 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 ಸ್ 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 ಅ ಅ ಅ ವ ವ ವ ವ ವ ವ ಕ್ಸ್ 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 ಯ ಯ ಯ ಝ್ ಝ್ ಝ್. ಓಕೆ, ಸೊ ಈ ಥರ ಸೌಂಡ್ಸನ್ನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಕಲಿಬೇಕು. ಓಕೆ, ಸೊ ಇದರಲ್ಲೇ ಇದೇ ಪ್ರಾಕ್ಟೀಸ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಈಗ ನೋಡಿ, ಹಾಂ, ಈಗ ಎರಡೆರಡು ಅಕ್ಷರಗಳನ್ನು ಹೇಳೋಣ. ಓಕೆ, ಇನ್ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ, ಬೇರೆಯವರು ಯಾರಾದರೂ. ಸೊ ಒಬ್ಬರಾದ್ಮೇಲೆ ಒಬ್ಬರು, ಒಬ್ಬರಾದ್ಮೇಲೆ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಎಲ್ರಿಗೂ ಅವಕಾಶ ಸಿಗಬೇಕು, ಬಟ್ ಮೈಕ್ ಒಬ್ಬರದು ಒಂದೇ ಮೈಕ್ ಆನ್ ಆಗಿರಬೇಕು. ಯಾರು ಆನ್ ಮಾಡ್ಕೊಂಡಿದ್ದೀರಾ? ಬೇಗ ಮಾಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬಾರ್ದು. ದೀಪಿಕಾ. ಓಕೆ ದೀಪಿಕಾ, ದೀಪಿಕಾ ನಾನು ಹೇಳ್ತೀನಿ ಹಾಗೆ ಹೇಳಿ ನೀವು. ಓಕೆ, ಆ ಬ ಆ ಬ ಖ ಡ ಖ ಡ ಡ. ಹಾಂ, ಇನ್ನೊಂದು, ಎಲ್ಲರೂ ಸ್ಮೂತಾಗಿ ಹೇಳೋಕ್ಕೆ ಟ್ರೈ ಮಾಡಿ. ತುಂಬ ಒದ್ದಾಡೋದು ಬೇಡ, ಉಸಿರು ಕಟ್ಟಿ ಹೇಳೋದು ಬೇಡ. ಫಸ್ಟಿಗೆ ನಿಮಗೆ ಹಾಗೆ ಅನಿಸುತ್ತೆ, ಹಾಗೆ ಹೇಳಬೇಕು ಅಂತ ಅನಿಸುತ್ತೆ, ಯಾಕೆಂದರೆ ನಿಮಗೆ ಪ್ರಾಕ್ಟೀಸ್ ಇಲ್ಲ. ಸೊ ಉಸಿರು ಕಟ್ಟಿ ಹೇಳೋದು ಬೇಡ. ಇದನ್ನು ಹೇಗೆ ಹೇಳಬೇಕು ನೀವು? ಈ ಉದಾಹರಣೆಗೆ ನಾನು ಇದೇನಿದು? ಪ್ಯಾಕ್. ಸೊ ಈ ಅಕ್ಷರ ಹೇಳಬೇಕಾದ್ರೆ ನೀವು ಉಸಿರು ಕಟ್ಟಿ ಹೇಳ್ತೀರಾ? ಪ್ಯಾಕ್ ಅಂತ ಹೇಳ್ತೀರಾ? ಇಲ್ಲ, ರೈಟ್, ಪ್ಯಾಕ್. ಹಾಂ, ಇದು ತೆಗೆದುಬಿಟ್ರೆ ಅಲ್ಲ, ಕ ಅಲ್ಲ, ಕ್. ಹಾಂ, ನೀವು ಅಂತ ಹೇಳೋದು ಬೇಡ, ಕ್ ಅಷ್ಟೇ, ಅದು ಪ್ಯಾಕ್. ಓಕೆ, ಹಾಂ. ಸೊ ಇದು ಅಲ್ಲ, ಡ್ ಅಲ್ಲ, ಇದೇನಾಗುತ್ತೆ? ಬ್ಯಾಡ್. ಇದೇನಿದು? ಬ್ಯಾಡ್. ಈ ಡಿ ಸೌಂಡ್ ಏನಾಗುತ್ತೆ? ಬರೀ ಡ್, ಬ್ಯಾಡ್, ರೈಟ್? ಇದು ತೆಗೆದಾಗ ಉಳಿಯೋದೇನು? ಡ್ ಡ್. ಹಾಂ, ಆ ಚಿಕ್ಕ ಶಬ್ದನ ನಾವು ಹೇಳಕ್ಕೆ ಟ್ರೈ ಮಾಡಬೇಕು. ನಾವು ಇದನ್ನು ಕ್ ಡು ಅಂತ ಹೇಳಂಗಿಲ್ಲ. ಕ್ ಡು ಅಂತ ಹೇಳಿದ್ರೆ ನೀವು ಇಲ್ಲಿ ಪ್ಯಾಕ್, ಇಲ್ಲಿ ಬ್ಯಾಡು ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲೇನು ಹೇಳ್ತೀವಿ? ಪ್ಯಾಕ್. ಅಲ್ಲಿ ಏನು ಸೌಂಡ್ ಉಳಿಯುತ್ತೆ? ಕ್. ಇಲ್ಲೇನು ಹೇಳ್ತೀವಿ? ಬ್ಯಾಡ್. ಇಲ್ಲೇನು ಸೌಂಡ್ ಉಳಿಯುತ್ತೆ ಕೊನೆಗೆ? ಇಲ್ಲಿ ಬ್ಯಾ ತೆಗೆದ್ರೆ ಏನು ಉಳಿಯುತ್ತೆ? ಡ್. ಸೊ ಕ್
ಡ್ ಈ ಥರ ಹೇಳೋಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಕಷ್ಟ ಇರ್ಬೋದು. ಹಾಂ, ಅಲ್ಲ ಅದನ್ನು ನೋಡಿ, ನೀವು ಎಲ್ಲರೂ ಉಸಿರು ಕಟ್ಟಿ ಹೇಳ್ತಾ ಇದ್ದೀರ, ಖ ಡ್ ಅಂತ ಹೇಳ್ತಾ ಇದ್ದೀರ. ಹಾಗೆ ಹೇಳ್ಬಾರ್ದು, ಖ ಡ್ ಅಷ್ಟೇ, ಸಿಂಪಲ್. ಓಕೆ ಓಕೆ